ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಊರಿಗೆ ಬರೋಣ ಅಂದ್ಬಿಟ್ಟು ಗುರುವಾರ ಹೊರಟ್ವಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ಅಕ್ಕನೂ ಫೋನ್ ಮಾಡಿ ಮಕ್ಕಳು ಅಂದರೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರಿದ್ದಾರಲ್ಲ, ಅವ್ರನ್ನೂ ಕೂಡ ಕರ್ಕೊಂಡೋಗು, ನಾನು ಕೆಲಸ ಇದೆ ಬರಲ್ಲ ಅಂತ ಅಂದರು. ಕಳಿಸು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಊರಿಗೆ ಬಂದಿರೋಂತಹ 2ನೇ ದಿವಸ, ಅಂದರೆ ನಿನ್ನೆ ಬಂದ್ವಿ, ಅಲ್ಲಿ 12 ಗಂಟೆ ಆಗಿಬಿಟ್ಟಿತ್ತು. ಬಂದಮೇಲೆ ಯಾವುದೇ ಥರ ವೀಡಿಯೋ ಯಾವುದು ಮಾಡೋಕ್ಕೋಗಲಿಲ್ಲ ನಾನು. ಹಾಗೆ ಸುಮ್ಮನೆ ಅದೇ ನೋಡೋಣ, ನಾಳೆಯಿಂದ ಮಾಡೋಣ ಅಂದ್ಬಿಟ್ಟು ಇವತ್ತು ಅದಕ್ಕೋಸ್ಕರ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಜೆವರೆಗೂ ಏನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ಶುಕ್ರವಾರ, ಗುರುವಾರನೇ ಬಂದೆ. ಗುರುವಾರ ಬಂದು ಸಂಜೆ ಅಂದರೆ ಯಾವುದೇ ಥರ ವೀಡಿಯೋ ಮಾಡಿಕೊಳ್ಳ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಾಗುತ್ತೋ ನೋಡೋಣ ಸಂಜೆವರೆಗೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೋಡೋಣ ಇವತ್ತೇನಾಗುತ್ತೋ. ಹುಡುಗರೆಲ್ಲ ಬೆಳಗ್ಗೆ ಎದ್ದು ಕಾಫಿ ಟೀ ಹಾಲು ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ತಾವರು ಕೂಡ ಈಚೆ ಎಲ್ಲ ಆಟ ಆಡ್ತಿದ್ರು. ನಮ್ಮೂರಲ್ಲಿ ಹೇಗೆ ಯಾವ ಥರ ಅಂದರೆ ಫ್ರೆಂಡ್ಸ್, ಜಾಸ್ತಿ ಮಕ್ಕಳು ಈಚೆ ಬರಲ್ಲ, ಅವ್ರವ್ರ ಮನೆಗಳಲ್ಲೇ ಇರ್ತಾರೆ. ಈಗ ನಮ್ಮ ಅಜ್ಜಿ ಊರಲ್ಲಿ ಅಂದರೆ ಮಕ್ಕಳು ಸ್ವಲ್ಪ ಜಾಸ್ತಿ ಇದ್ದಾರೆ, ಈಚೆ ಎಲ್ಲ ಆಟ ಆಡೋಕ್ಕೆ ಬರ್ತಾರೆ, ಮತ್ತು ಅವರು ಕೂಡ ಆಟ ಆಡೋಕ್ಕೆ ಹೋಗ್ತಾರೆ. ನನ್ನ ಮಗಳು ಹೋಗೋದು ಅಂದರೆ ಇಲ್ಲಿ ನಮ್ಮ ಅತ್ತಿಗೆ ಮನೆ ಹತ್ರ ಅಷ್ಟೇ. ಅವ್ರ ಮಕ್ಕಳಿದ್ದಾರೆ, ಅವರು ಕೂಡ ಊರಿಗೆ ಹೊರಟೋಗ್ಬಿಟ್ಟಿದ್ದಾರೆ, ಅವ್ರಿಗೂ ರಜೆ ಇದೆಯಲ್ವಾ. ಹಂಗಾಗಿ ನನ್ನ ಮಗಳಿಗೂ ಕೂಡ ಬೋರ್ ಆಗ್ತಾಯಿದೆ. ಈಗ ಇರ್ತೀನಿ ಅಂತ ಬಂದರು, ಅವ್ರಿಗೂ ಬೋರ್ ಆಗ್ತಿದೆ. ಹೊಲ್ದ ಹತ್ರ ಹೋಗ್ತಾರೆ ಬರ್ತಾರೆ, ಹಿಂಗೆ ಅಪ್ಪನ ಜೊತೆನೇ ಇರ್ತಾರೆ. ಅಮ್ಮ ಗಿಡದಲ್ಲಿ ಹೂವು ಬಿಟ್ಟಿತ್ತೇನೋ, ರೋಸು ತೊಗೊಂಡು ಬಂದಿದ್ರು. ಅದನ್ನು ಕೂಡ ಒಂದು ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ರೋಸ್ ಮಾತ್ರ. ಮತ್ತು ಇದು ಚೋಚೋ ಬಂದುಬಿಟ್ಟು ಅಮ್ಮ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಎಡೆಗೆ ಅಂತ ಅವರೇ ಮಾಡಿದ್ರಂತೆ. ಇದೇ ಫಸ್ಟ್ ಟೈಮು ಟ್ರೈ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬ ಟೇಸ್ಟಿಯಾಗಿ, ಕ್ರಿಸ್ಪಿಯಾಗಿ, ಖಾರ ಉಪ್ಪು ಎಲ್ಲ ತುಂಬ ಚೆನ್ನಾಗಿದೆ. ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಎಷ್ಟು ಒಳ್ಳೆಯದು ಹೆಲ್ತಿಗೆ ಅಂದರೆ ಅಷ್ಟು ಒಳ್ಳೆಯದು. ನೋಡೋಣ, ಅಮ್ಮ ನೀನು ಹೋಗೋಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಮಾಡಿ ಕೊಟ್ಟು ಕಳಿಸ್ತೀನಿ ಅಲ್ಲಿಗೆ ಅಂತ ಹೇಳಿದ್ದಾರೆ ನಮ್ಮ ಮನೆಗೆ. ಏನಾದರೂ ನಾನು ಹೋಗೋಷ್ಟೊತ್ತಿಗೆ ಮಾಡಿದ್ರೆ ಅದ್ರದ್ದು ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಕ್ಕಳು ಮತ್ತು ಅಪ್ಪ ಅಮ್ಮ ಎಲ್ಲ ಹೊಲ್ದ ಹತ್ರ ಹೋಗ್ತಿದ್ದಾರೆ. ನಾನು ಸ್ವಲ್ಪ ಪಲಾವ್ಗಿಟ್ಟಿದೆ, ಅದ್ರ ವಿಜಲ್ ಬಂದಿರಲಿಲ್ಲ, ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಇದು ಪೂರಿ ಮಾಡ್ತಾರೆ. ಫಸ್ಟು ಪೂರಿ ಮಾಡಿಬಿಟ್ಟು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸಕ್ಕರೆ, ಶುಗರ್ ಪೌಡರ್ ಮಾಡ್ಕೊತಾರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಅದನ್ನು ಅದ್ರ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಅವಾಗೆಲ್ಲ ಸ್ಕೂಲ್ ಕಡೆಯಿಂದ ಟ್ರಿಪ್ಗಳಿಗೆ ಹೋದಾಗ ಮತ್ತು ಏನಾದರೂ ಮನೆಯಲ್ಲಿ ಫಂಕ್ಷನ್ಗಳಿದೆ ಅಂದಾಗ ಅಮ್ಮ ಇದು ಮಾಡೇ ಮಾಡ್ತಿದ್ರು. ನನಗಂತೂ ತುಂಬ ಇಷ್ಟ. ನಾನೇ ಮಾಡ್ತೀನಿ, ಪೂರಿ ಮಾಡ್ತೀನಿ, ಆದರೂ ನನಗೆ ಶುಗರ್ ಪೌಡರ್ ಮಾಡಿಕೊಂಡು ಹಾಕೋಬೇಕು ಅಂತ ನನಗೆ ಮನಸ್ಸೇ ಬರಲ್ಲ. ಹಿಂಗೆ ನೋಡಿ ಅಮ್ಮ ಹಬ್ಬಕ್ಕೋಸ್ಕರ ಅದನ್ನು ಮಾಡಿದ್ದಾರೆ. ಕವರಲ್ಲಿ ಇಟ್ಟಿದ್ರು, ನಾನು ಕೂಡ ತಿಂದೆ, ತುಂಬ ಚೆನ್ನಾಗಿತ್ತು. ಅನ್ನನೂ ಕೂಡ ಪಲಾವ್ ಕೂಡ ವಿಜಲ್ ಬಂದಿದ್ದೆಲ್ಲ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿ ನಾನು ಹೊಲ್ದ ಹತ್ರ ಹೋದೆ. ಅಷ್ಟೊತ್ತಿಗೆ ಅಪ್ಪ ಮಕ್ಕಳಿಗೆಲ್ಲ ಎಳ್ನೀರು ಕಿತ್ತಿ ಬಿಡಿಸಿ ಕೊಟ್ಟಿದ್ರು. ಅದಕ್ಕೋಸ್ಕರ ಅಂತಲೇ ಕರ್ಕೊಂಡೋಗಿದ್ದು. ಎಳ್ನೀರು ಕುಡಿತಾರೆ ಮಕ್ಕಳು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ನೀರು ಯಾವಾಗಲೂ ಎನಿ ಟೈಮ್ ನೀರು ಬಿಡ್ತಾ ಇರ್ತಾರೆ. ಮತ್ತು ಯಾವ ಮರದಲ್ಲಿ ಯಾವ ಥರ ಸ್ವೀಟ್ ಇದೆ ಎಳ್ನೀರು ಅಂತ ಅಮ್ಮ ಅವ್ರಿಗೆ ಗೊತ್ತು. ಹಂಗಾಗಿ ಆ ಮರದಲ್ಲೇ ಬಿಡಿಸಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಗಿಡದಲ್ಲೇ ಬಿಟ್ಟಿತ್ತು, ಏನು ಹೇಳಿ, ಇದು ಸೇಬೆಕಾಯಿ. ಆದರೂ ಯಾಕೋ ಸ್ವಲ್ಪ ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ವರ್ಷ. ಏನಾಯಿತು ಅಂತ ಗೊತ್ತಿಲ್ಲ. ಔಷಧಿನೂ ಕೂಡ ಹೊಡೆದಿದ್ದಾರೆ, ಅದೇನಕ್ಕೆ ಆ ಥರ ಬಂದಿದೆಯಾ ಗೊತ್ತಿಲ್ಲ. ಒಂದು ಚೆನ್ನಾಗಿಲ್ಲ, ಒಳಗಡೆ ಎಲ್ಲ ಹುಳ ಆಗಿಬಿಟ್ಟಿದೆ. ನನ್ನ ಮಗುಂಗೆ ಸಿಕ್ಕಾಪಟ್ಟೆ ಇಷ್ಟ ಎಳ್ನೀರು ಅಂದರೆ. ನಾನು ಮನೇಲಿದ್ದರೂ ಕೂಡ ಬೆಂಗಳೂರಲ್ಲಿ ಎಳ್ನೀರು ಅಂದ್ರೆ ಇಷ್ಟಪಡ್ತಾನೆ. ನಾನೇನಾದರೂ ಅಡುಗೆಗೆ ಅಂತ ತೆಂಗಿನಕಾಯಿ ಕೆಚ್ಚಿದಾಗ ಅದರಲ್ಲಿ ಒಂದು ಲೋಟಕ್ಕೆ ಹಾಕಿ ಕೊಟ್ಟರೆ ಕುಡ್ಕೊತದೆ, ತುಂಬ ಇಷ್ಟಪಡ್ತಾನೆ. ಆದಮೇಲೆ ನನಗೆ ಮತ್ತು ಅಪ್ಪಂಗೆ ಮತ್ತು ನಮ್ಮ ಅಕ್ಕನ ಮಗುಂಗೆ 3 ಜನಕ್ಕೆ ಎಳ್ನೀರು ಆ ಮರದಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಎಳ್ನೀರು ಇರಲಿಲ್ಲ, ಹಂಗಾಗಿ ಅಮ್ಮ ಈ ಮರದಲ್ಲಿ ಚಿಕ್ಕ ಮರ ಇದೆ ಒಂದು, ಅದು ಚಿಕ್ಕ ಮರ ಇದ್ದರೂ ಕೂಡ ಕೈಗೆ ಎಟ್ಕೋ ಥರನೇ ಎಳ್ನೀರು ಬಿಡುತ್ತೆ. ಹಾಗಾಗಿ ಅಮ್ಮ ಇದರಲ್ಲೇ ಕಿತ್ಕೊಡ್ತೀನಿ ಬಿಡು ಅಂದ್ಬಿಟ್ಟು ಕೀಳ್ತಿದ್ರು. ಕುಡ್ಕೊಂಡು ನಮ್ಮಮ್ಮ ಮತ್ತು ನಮ್ಮಪ್ಪ ಇಬ್ಬರೂ ಕೂಡ ಜೋಳ ಕುಯ್ಕೊಳ್ಳೋಣ ಅಂತ ಬಂದರು. ಈ ಮಳೆ ಬಂದು ಗಾಳಿ ಜಾಸ್ತಿ ಬಂದಿದ್ಕೋ ಏನೋ ಗೊತ್ತಿಲ್ಲ, ಫುಲ್ಲು
ಜೋಳ ಎಲ್ಲ ಮಲ್ಕೊಬಿಟ್ಟಿದೆ, ಬಿದ್ದೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಅದನ್ನೇ ಕಟ್ ಮಾಡ್ಕೋಬೇಕು. ಮಳೆ ಬಂದು ಮತ್ತು ನೀರು ಚೆನ್ನಾಗಿ ಕಟ್ತಾರಲ್ಲ, ಸಿಕ್ಕಾಬಟ್ಟೆ ವೆಯ್ಟು, ಅಷ್ಟೊಂದು ವೆಯ್ಟ್ ಇದೆ. ಅದಕ್ಕೋಸ್ಕರ ಅಪ್ಪ ಇಬ್ಬರೇ ಎತ್ಕೊಳ್ಳೋಕ್ಕಾಗಲ್ಲ. ಒಂದೇ ಸಲ ಗಾಡಿ ಮೇಲೆ ಹಾಕ್ಕೊಂಡು ಹೋಗೋದಲ್ವ ಫ್ರೆಂಡ್ಸ್, 2 ವೀಲರ್ ಮೇಲೆ ಹಾಕ್ಕೊಂಡು TVS ಮೇಲೆ ಹೋಗ್ತಾರೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಕೊಂಡು ಕಟ್ಕೊಬಿಡ್ತಾರೆ. ಯಾರಾದರೂ ಒಬ್ಬರು ಎತ್ತಕ್ಕೆ ಹೋಗಲೇಬೇಕು. ನಾನು ಇಲ್ಲ ಅಂದರೂ ಕೂಡ ಅಲ್ಲಿ ಹೊಲ್ದತ್ರ ಯಾರಾದರೂ ಇರ್ತಾರಲ್ಲ, ಅವ್ರ ಕೈಲಿ ಎತ್ತಿಸ್ಕೊತಾರೆ, ಒಬ್ಬರೇ ಎತ್ಕೊಳ್ಳೋಕ್ಕಾಗಲ್ಲ. ಅಪ್ಪ ಅವಾಗೆಲ್ಲ ಸಿಕ್ಕಾಪಟ್ಟೆ, ನಾವು ಚಿಕ್ಕದ್ರಲ್ಲಿದ್ದಾಗ ಸಿಕ್ಕಾಪಟ್ಟೆ ಕೆಲಸ ಮಾಡಿದರು. ಈಗ ಅಷ್ಟು ಕೆಲಸ ಮಾಡೋಕ್ಕೂ ಆಗಲ್ಲ, ಮತ್ತು ಆ ಶಕ್ತಿ ಈಗಿಲ್ಲ. ಅದಕ್ಕೋಸ್ಕರ ಅಮ್ಮನೂ ಕೂಡ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಮತ್ತು ಈಗ ರೀಸೆಂಟಾಗಿ ಅಪ್ಪಂಗೆ ಹುಷಾರಿಲ್ದಿದ್ರಿಂದ ಯಾವುದೇ ಜಾಸ್ತಿ ಈ ಥರ ಎಫರ್ಟ್ ಹಾಕಿ ಮಾಡೋದು, ಕಷ್ಟಪಟ್ಟು ಈ ಥರ ಮಾಡೋದು ಅಪ್ಪನ ಕೈಲಿ ಈಗ ಮಾಡೋಕ್ಕಾಗಲ್ಲ. ಅದನ್ನು ಕೇಳಿದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಅವಾಗೆಲ್ಲ ಎಷ್ಟು ಕೆಲಸ ಮಾಡೋರು, ಹೆಂಗೆಲ್ಲ ಇದ್ದರು, ಈಗ ಅಷ್ಟು ಆಗಲ್ವಲ್ಲ ಅನ್ನೋದಷ್ಟೇ. ಆದರೂ ಕೈ ಕಟ್ಟಿ ಮಾತ್ರ ಕೂರಲ್ಲ, ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರ್ತಾರೆ. ನಾವು ಹೊಲ್ದತ್ರದಿಂದ ಬಂದು ಪಲಾವ್ ತಿಂದ್ವಿ. ಒಂದು 2-2:30 ಆಗಿತ್ತು ಫ್ರೆಂಡ್ಸ್. ಆಗ ಅಡುಗೆ ಮಾಡೋಕ್ಕೆ ಅಮ್ಮ ಹೋದರು. ಚಿಕನ್ ಸಾಂಬಾರು ಮಾಡಿ ರೈಸು ಮತ್ತು ಮುದ್ದೆ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಸಾಂಬಾರು. ಬಿರಿಯಾನಿ ಕೋಳಿ ತರ್ಸೋಣ ಅಂದ್ಕೊಂಡೆಯೋ, ಯಾಕೋ ಬೇಡ ಅನ್ನಿಸ್ತು. ಸಾಂಬಾರು ಇದ್ದರೆ ನೈಟ್ಗೂ ಆಗುತ್ತಲ್ಲ ಅಂದ್ಬಿಟ್ಟು ಸಾಂಬಾರು ಕೋಳಿನೇ ಕಟ್ ಮಾಡಿಸ್ಕೊಬಂದಿದ್ರಪ್ಪ. ಅದನ್ನೇ ಮಾಡಿ ಎಲ್ಲರೂ ಕೂಡ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಸಾಂಬಾರು. ಇನ್ನೇನು ಅಕ್ಕನ ಮಕ್ಕಳು ಊರಿಗೆ ಹೋಗ್ತಿದ್ರಲ್ಲ, ನಮ್ಮ ಅಜ್ಜಿ ಊರಿಗೆ ಸಾದ್ಮನಹಳ್ಳಿ ಅಂದ್ಬಿಟ್ಟು, ಆ ಊರಿಗೆ ಹೋಗ್ತಿದ್ರಿಂದ ನಾವು ಅಪ್ಪ ಮಧ್ಯಾಹ್ನನೇ ಕಟ್ ಮಾಡಿಸ್ಕೊಬಂದ್ರು, ಇಲ್ಲ ಸಂಜೆನೇ ಕಟ್ ಮಾಡಿಸ್ಕೊಬರೋರು. ಅಣ್ಣನೂ ಕೂಡ ಬಂದರು, ಮಕ್ಕಳನ್ನು ಕೂಡ ಕರ್ಕೊಂಡು ಅವರು ಮನೆ ಕಡೆ ಹೊರಟರು. ಟೈಮ್ 9 o'clock ಆಗಿಬಿಟ್ಟಿತ್ತು, ಹೋಗ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಟೇಕ್ ಕೇರ್, ಲವ್ ಯು ಆಲ್.